ದಕ್ಷಿಣ ಕನ್ನಡ ಜಿಲ್ಲೆಯ ಉಪ ನಿರ್ದೇಶಕರಾದಂತಹ ಗೌರವಿತ ಶ್ರೀ ವೆಂಕಟೇಶ್ ಎಸ್ ಮಠದಾಸ್ ಸರ್ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಕಾರ್ಯನಿರ್ದೇಶಕರಾದಂತಹ ಶ್ರೀ ಅನಿಲ್ ಕುಮಾರ್ ಎಸ್ ಎಸ್ ಅವರು 507 ಶಾಲೆಗಳಿಗೆ ಪೀಠೋಪಕರಣಗಳ ವಿತರಣೆಯ ಹಸಿರು ನಕಾಶೆಯಿಂದ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋನೇ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. ವೇದಿಕೆಯಲ್ಲಿ ಬಂದ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಗೌರವದ ನಮನಗಳನ್ನು ಸಲ್ಲಿಸ್ತಾರೆ. ಆದ್ಮೇಲೆ ಇವತ್ತು ಎರಡು ಪ್ರಮುಖವಾದಂತಹ ಕಾರ್ಯಕ್ರಮ ಅತ್ಯಂತ ಸರಳ ರೀತಿಯಲ್ಲಿ ಈ ಸಭಾ ವೇದಿಕೆಯಲ್ಲಿ ನಡೀತಾ ಇದೆ. ಕಳೆದ 3 ದಶಕಗಳಿಂದ ನಮ್ಮ ರಾಜ್ಯಾದ್ಯಂತ ಗ್ರಾಮೀಣ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯರು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮವನ್ನ ಜಾರಿಗೆ ತಂದು ಎಲ್ಲೆಲ್ಲಿ ಗ್ರಾಮೀಣ ಶಾಲೆಯಲ್ಲಿ ಅತ್ಯಂತ ಅಗತ್ಯ ಇರುವಂತಹ ಮೂಲಭೂತವಾದಂತಹ ಸೌಕರ್ಯಗಳು ಬೇಕಾಗತ್ತ ಅದನ್ನ ಸರ್ಕಾರದ ಇಲಾಖೆ ಮತ್ತು ಊರವರು ಸೇರಿ ಮಾಡಿದಾಗ ತನ್ನದೇ ಆದ ರೀತಿಯ ಪೂರಕ ಸಹಾಯಧನವನ್ನು ಕೊಟ್ಟು ಗ್ರಾಮೀಣ ಶಾಲೆಯ ಮೂಲಭೂತ ಸೌಕರ್ಯವನ್ನ ವೃದ್ಧಿಪಡಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿತು. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮ ಗ್ರಾಮೀಣ ಶಾಲೆಗಳಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಬೇಕಾದಂತಹ ಡೆಸ್ಕ್ ಬೆಂಚುಗಳ ವಿತರಣೆ. ಇವತ್ತು ನಮ್ಮ ರಾಜ್ಯದ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಹಾಗೂ ಕಾಸರಗೋಡು ಜಿಲ್ಲೆಯ ಕೆಲವು ಆಯ್ದ ಶಾಲೆಗಳಿಗೆ 80% ಸಹಾಯಧನದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಡೆಸ್ಕ್ ಬೆಂಚುಗಳ ವಿತರಣೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಈ ಸಭಾ ವೇದಿಕೆಯಲ್ಲಿ ನಡೆಯುತ್ತಿದೆ. ಜೊತೆಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಪೂಜ್ಯರು ನಮ್ಮ ಸ್ವಚ್ಛತಾ ಒಂದು ಕಾರ್ಯಕ್ರಮ, ಸ್ವಚ್ಛತಾ ಜಾಗೃತಿ ಇಡೀ ಸರ್ವವ್ಯಾಪಿಯಾಗಿ ಆಗಬೇಕು ಅನ್ನುವುದು ಪೂಜ್ಯರ ಕಳಕಳಿ ಮತ್ತು ಆಶಯ. ಈ ಕಾರಣಕ್ಕಾಗಿ ಕಳೆದ ಹಲವಾರು ವರ್ಷಗಳಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು, ಶ್ರದ್ಧಾ ಕೇಂದ್ರಗಳಲ್ಲಿ ಸ್ವಚ್ಛತೆಯ ಅಭಿಯಾನ ಕಾರ್ಯಕ್ರಮವನ್ನ ನಡೆಸುವುದರ ಮೂಲಕ ಜನತೆಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನ ನಿರಂತರವಾಗಿ ಪೂಜ್ಯರ ಮಾರ್ಗದರ್ಶನದೊಟ್ಟಿಗೆ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸಮಗ್ರ ಘನತ್ಯಾಜ್ಯ ವಿಲೇವಾರಿ ಘಟಕ ಉಜಿರೆಯಲ್ಲಿ ಬಹಳ ಸುಸಜ್ಜಿತವಾಗಿ ನಡೆದಿದೆ. ಈ ಘಟಕಕ್ಕೆ ಅಗತ್ಯ ಇರುವಂತಹ ಸಾಗಾಟ ವಾಹನ ಮತ್ತು ಅಗತ್ಯ ಯಂತ್ರೋಪಕರಣಗಳ ಬೇಡಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಕೇಳಿಕೊಂಡಾಗ ಅದಕ್ಕೆ ಟ್ರಕ್ಕು ಮತ್ತೆ ಇತರ ಸಲಕರಣೆಗಳನ್ನ, ಯಂತ್ರೋಪಕರಣಗಳನ್ನ ಕೊಡುವ ಕೆಲಸವನ್ನ ಪೂಜ್ಯರು ಮಾಡಿದ್ರು. ಈಗಾಗಲೇ ಆ ವಾಹನಕ್ಕೆ, ಸಾಗಾಟ ವಾಹನಕ್ಕೆ ಚಾಲನೆಯನ್ನ ಅಥವಾ ಅದಕ್ಕೆ ಕೀ ಹಸ್ತಾಂತರವನ್ನು ಜಿಲ್ಲಾ ಪಂಚಾಯತ್ಗೆ ಮಾಡುವ ಕೆಲಸವನ್ನು ಪೂಜ್ಯರು ಮಾಡಿದ್ರು. ಹೀಗೆ ಈ 2 ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಸಭಾ ವೇದಿಕೆಯಲ್ಲಿ ನಡೆಯುತ್ತಿದೆ. ನಮ್ಗೆಲ್ಲರಿಗೂ ಮಾರ್ಗದರ್ಶನ, ಆಶೀರ್ವಾದ ಮಾಡಿ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೇರಣೆಯನ್ನು ಕೊಡುವಂತ ಪೂಜ್ಯರು ಈ ಸಭಾ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಗೆಲ್ಲರಿಗೂ ಆಶೀರ್ವಾದವನ್ನ ಮಾಡಲಿಕ್ಕಿದ್ದಾರೆ, ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಯ ಸ್ವಾಗತವನ್ನು ಬಯಸ್ತೇನೆ. ಶಾಲಾ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮ, ಪ್ರಾಥಮಿಕ ಶಾಲೆಗಳಲ್ಲಿ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳು ಇರಬೇಕು ಅನ್ನುವುದು ಮಾತೃಶ್ರೀ ಹೇಮಾವತಿ ಅಮ್ಮನವರ ಯಾವಾಗಲೂ ಕಳಕಳಿಯ ಮಾತು. ಸ್ವಚ್ಛತೆ ಕಾರ್ಯಕ್ರಮ ಕೂಡ ಹಾಗೆ ನಮ್ಮ ಸಂಸ್ಥೆಯ ವಿವಿಧ ಕಾರ್ಯಕ್ರಮಗಳು, ಅದು ಕೆರೆಯ ಪುನಶ್ಚೇತನ ಕಾರ್ಯಕ್ರಮ ಇರಬಹುದು ಅಥವಾ ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಸ್ವಚ್ಛತೆಯ ಬಗ್ಗೆ ವಿಶೇಷವಾದಂತಹ ಜಾಗೃತಿಯನ್ನ ಮೂಡಿಸ್ತಾರೆ. ಇವತ್ತು ಈ 2 ಕಾರ್ಯಕ್ರಮಗಳಿಗೆ ಪೂರಕವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವುದರ ಜೊತೆಗೆ ಮಾತೃಶ್ರೀ ಅಮ್ಮನವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ. ಕಳೆದ 2 ವರ್ಷಗಳ ಹಿಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಕುಮಾರ್ ಸರ್ ಅವರು ಆ ಒಂದು ಬೇಡಿಕೆಯನ್ನ ಪೂಜ್ಯರು ಮಂಜೂರು ಮಾಡಿದ ನಂತರ
ಇಲ್ಲಿ ನಮ್ಮ ಉಜಿರೆಯಲ್ಲಿ ಸುಸಜ್ಜಿತವಾದಂತಹ ಸಮಗ್ರ ಘನತ್ಯಾಜ್ಯ ವಿಲೇವಾರಿ ಘಟಕ ಇವತ್ತು ತಲೆ ಎತ್ತಿ ನಿಂತಿದೆ. ಇದಕ್ಕೆ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿರುತ್ತವರು ನಮ್ಮ ಈಗಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಗೌರವಿತ ಕೆ ಆನಂದ್ ಸರ್ ಅವರು ಇಡೀ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಅತ್ಯುತ್ತಮವಾದಂತಹ ಒಂದು ಕನಸನ್ನು ಕಂಡವರು. ಅವರು ಇವತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ನಮ್ಮ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯಾವುದೇ ಅನುದಾನ ಬಂದ್ರೆ ಅದಕ್ಕೆ ಸಿಂಹ ಪಾಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಈ ವರ್ಷವೂ ಕೂಡ ಹಾಗೆ ನಾವು ಪ್ರತಿ ವರ್ಷ ಒಂದು ಜಿಲ್ಲೆಗೆ ಡೆಸ್ಕ್ ಬೆಂಚ್ಗಳನ್ನು ಕೊಟ್ಟರೆ ಒಂದು ಜಿಲ್ಲೆಗೆ 500 ಸೆಟ್ ಕೊಡ್ತೇವೆ. ಆದ್ರೆ ಪೂಜ್ಯರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ವರ್ಷ 2000 ಸೆಟ್ ಡೆಸ್ಕ್ ಬೆಂಚ್ಗಳನ್ನು ಮಂಜೂರು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಜೊತೆಗೆ 1030 ಜ್ಞಾನದೀಪ ಶಿಕ್ಷಕರಿದ್ರೆ ಅದರಲ್ಲಿ 150 ಜ್ಞಾನದೀಪ ಶಿಕ್ಷಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಹಾಗಾಗಿ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾದಂತಹ ಯಾವುದೇ ಮೂಲಭೂತ ಸೌಕರ್ಯಗಳ ಕಾರ್ಯಕ್ರಮಗಳು ಹೆಚ್ಚಾಗಿ ನೀಡ್ತಾ ಇರುವಂತದ್ದು ನಮ್ಮ ಜಿಲ್ಲೆಗೆ. ಇವತ್ತು ನಮ್ಮ ಜಿಲ್ಲೆಯ ಶಿಕ್ಷಣ ಮತ್ತು ಸಾಕ್ಷರತಾ ವಿಭಾಗದ ಉಪನಿರ್ದೇಶಕರಾಗಿರುವಂತಹ ಸನ್ಮಾನ್ಯ ವೆಂಕಟೇಶ್ ಪಡ್ಗಾರ್ ಅವರು ಉಪನಿರ್ದೇಶಕರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಮತಿ ವಿಮಲಾರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ 2 ನಮ್ಮ ತಾಲೂಕಿನ ಹಿರಿಯ ಅಧಿಕಾರಿಗಳಿದ್ದಾರೆ. ನಮ್ಮ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸನ್ಮಾನ್ಯ ಗೌರೀಶ್, ನಮ್ಮ ತಾಲೂಕು ಪಂಚಾಯತಿನ ಗೌರವಾನ್ವಿತ ಕಾರ್ಯನಿರ್ವಾಹಕ ನಿರ್ದೇಶಕರು ಕಾರ್ಯನಿರ್ವಹಣಾ ಅಧಿಕಾರಿಗಳು ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಭವಾನ್ ಶಂಕರ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ವಿಶೇಷವಾಗಿ ನಮ್ಮ ತಾಲೂಕಿನ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಗೌರವಾನ್ವಿತ ವೆಂಕಟೇಶ್ ತುಳ್ಕುಡೆ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಯಾವತ್ತೂ ಮಾರ್ಗದರ್ಶನ, ಪ್ರೇರಣೆ, ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಗೌರವಾನ್ವಿತ ಅನಿಲ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಬೆಳ್ತಂಗಡಿ ತಾಲೂಕಿನ ಎಲ್ಲ ಶಾಲಾ ಶಿಕ್ಷಕರಿಗೆ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರಿಗೆ, ನಮ್ಮ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮದ ಎಲ್ಲ ಸ್ವಯಂ ಸೇವಕ ಶಿಕ್ಷಕರಿಗೆ, ನಮ್ಮ ಉಜಿರೆ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಎಲ್ಲ ಅಧಿಕಾರಿಗಳು ಮತ್ತು ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತೇನೆ. ನಮ್ಮ ಸಂಸ್ಥೆಯ ಹಣಕಾಸು ಅಧಿಕಾರಿಗಳಿಗೆ ಮತ್ತು ಕ್ಷೇತ್ರದ ಎಲ್ಲ ಅಧಿಕಾರಿಗಳಿಗೂ ಕೂಡ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮಕ್ಕೆ, ನಮಗೆ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಮಗೆ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮದ ಪ್ರಚಾರವನ್ನು ಪಡಿಸಿರುವಂತಹ ಎಲ್ಲ ಮಾಧ್ಯಮದ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪರಮಪೂಜ್ಯ ಕಾವಲೂರಿಗೆ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶಿವಶಂಕರ್ ಭಟ್ ಅವರು ಮತ್ತು ವಿವಿಧ ಶಾಲೆಯ 5 ಮುಕ್ತ ಮಕ್ಕಳು ಪೂಜ್ಯರಿಗೆ ಗೌರವಾರ್ಪಣೆಯನ್ನು ಮಾಡುವಂತೆ ವಿನಂತಿಸಿಕೊಳ್ತೇನೆ. ಶ್ರೀ ಅಪ್ಪನವರಿಗೆ ಜ್ಞಾನದೀಪ ಶಿಕ್ಷಕರಾದಂಥ ಕನ್ಯಾರಿ ಶಾಲೆಯ ತೇಜಸ್ವಿನಿ, ಮರಳು ಶಾಲೆಯ ರೂಪಲತಾ ಅವರು ಗೌರವಾರ್ಪಣೆ ಮಾಡುವಂತೆ ವಿನಂತಿಸಿಕೊಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಗೌರವಿತ ಶ್ರೀ ಆನಂದ್ ಕೆ ಅವರಿಗೆ ನಮ್ಮ ಸಂಸ್ಥೆಯ ಮಾನ್ಯ ಪ್ರಾದೇಶಿಕ ಹಣಕಾಸು ನಿರ್ದೇಶಕರಾದಂತಹ ಗೌರವಿತ ಶಾಂತರಾಮ್ ಪೈ ಅವರು ಗೌರವಿಸುವಂತೆ ವಿನಂತಿಸಿಕೊಳ್ತೇವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಗೌರವಿತ ಉಪನಿರ್ದೇಶಕರಾದಂತಹ ಶ್ರೀ ವೆಂಕಟೇಶ್ ಪಟ್ಟಗಾರ್ ಸರ್ ಅವರಿಗೆ ನಮ್ಮ ಸಮುದಾಯ ಮತ್ತು ಅಭಿವೃದ್ಧಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದಂತಹ ಆನಂದ ಸುವರ್ಣ ಅವರು
ಗೌರವಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀಮತಿ ವಿಮಲಾ ಅವರಿಗೆ ಸಮುದಾಯ ಮತ್ತು ಅಭಿವೃದ್ಧಿ ವಿಭಾಗದ ಶ್ರೀವರ್ಮನ್ ಅವರು ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಗೌರವಿತ ಶ್ರೀ ಅನಿಲ್ ಕುಮಾರ್ ಎಸ್ ಅವರಿಗೆ ಸಮುದಾಯ ಅಭಿವೃದ್ಧಿ ವಿಭಾಗದ ಯೋಜನಾಧಿಕಾರಿಗಳಾಗಿರುವ ಶ್ರೀ ಸುರೇಶ್ ಡಿಸೋಜ ಅವರು ಗೌರವಿಸುವಂತೆ ವಿನಂತಿಸಿಕೊಳ್ಳುತ್ತಾರೆ. ಬೆಳಕಂಡಿ ತಾಲೂಕು ಪಂಚಾಯತಿನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಶ್ರೀ ಗೌರಿಶಂಕರ್ ಶೆಟ್ಟಿ ಅವರಿಗೆ ಯೋಜನಾಧಿಕಾರಿಗಳಾಗಿರುವ ಶ್ರೀ ಶೇಖರ್ ವೈ ಅವರಿಂದ ಗೌರವಾರ್ಪಣೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಗೌರವಿತ ಶ್ರೀ ವೆಂಕಟೇಶ್ ತೋಳ್ಪಡೆ ಅವರಿಗೆ ಯೋಜನಾಧಿಕಾರಿಗಳಾಗಿರುವ ಯುವರಾಜ್ ಜೈನ್ ಅವರ ಮೂಲಕ ಗೌರವಾರ್ಪಣೆ. ಗೌರವಿತ ಮುಖ್ಯ ಹಣಕಾಸು ಅಧಿಕಾರಿಯವರಿಗೆ ಮಹಾಬಲರವರು ಗೌರವಾರ್ಪಣೆ ಮಾಡುವಂತೆ ವಿನಂತಿಸಿಕೊಳ್ಳುತ್ತಾರೆ. ಪೂಜ್ಯ ಅಮ್ಮನವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಶ್ರೀ ಅನಿಲ್ ಕುಮಾರ್ ಎಸ್ ಅವರಿಂದ ಪ್ರಾಸ್ತಾವಿಕ ಪೂಜ್ಯ ಕಾಮಂಜಲಿ ಮಾತೃಶ್ರೀಯವರಿಗೆ ವಂದಿಸಿಕೊಳ್ಳುತ್ತಾ ವೇದಿಕೆಯ ಮೇಲೆ ಇರತಕ್ಕಂತಹ ಮುಖ್ಯ ನಿರ್ವಹಣಾಧಿಕಾರಿಗಳೇ, ಶಿಕ್ಷಣಾಧಿಕಾರಿಗಳು ಎಲ್ಲರಿಗೂ ವಂದಿಸಿಕೊಳ್ಳುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ VVIPಗಳು ಅಂದರೆ ಭಾವಿ VVIPಗಳಾಗ್ತಕ್ಕಂಥ ಪುಟಾಣಿ ಮಕ್ಕಳು, ಹಾಗೆ ಶಿಕ್ಷಕ ವೃಂದದ ಸಜ್ಜನರು, ನಮ್ಮ ದೇಶದಲ್ಲಿ ಒಂದು ಅಂಕಿಅಂಶ, ಒಂದು ಭಾರತದಲ್ಲಿ ಶಿಕ್ಷಣ ಗುಣಮಟ್ಟದ ಒಂದು ಸರ್ವೆ ಮಾಡಿದಾಗ ಒಂದು ಅಂಕಿಅಂಶದ ಪ್ರಕಾರ 15 ಲಕ್ಷ ಸರ್ಕಾರಿ ಶಾಲೆಗಳಿವೆ ನಮ್ಮ ದೇಶದಲ್ಲಿ. 15 ಲಕ್ಷ ಒಟ್ಟು ಶಾಲೆಗಳಿದೆ, ಅದರಲ್ಲಿ 11 ಲಕ್ಷ ಸರ್ಕಾರಿ ಶಾಲೆಗಳಿದೆ. ಇವತ್ತು ಇರ್ತಕ್ಕಂತಹ ಭಾರತದ ಎಲ್ಲ IAS ಆಫೀಸರ್ಗಳು, ಎಲ್ಲ ಉನ್ನತ ಅಧಿಕಾರಿಗಳು 80%ಕ್ಕಿಂತ ಹೆಚ್ಚು ಜನರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದವರು. ಬಹಳ ಮುಖ್ಯವಾದ ವಿಚಾರ. ಇವತ್ತು ಟಾಪ್ ಮೋಸ್ಟ್ ಅಥಾರಿಟಿ ಬ್ಯೂರೋಕ್ರಾಟ್ಸ್ ಆಫ್ ದಿ ಕಂಟ್ರಿ ಸ್ಟಡಿಡ್ ಎಟ್ ಗವರ್ಮೆಂಟ್ ಸ್ಕೂಲ್. ಆದರೆ ದುರಂತ ಏನಂದ್ರೆ, ಬಹುಶಃ ನಾವು ಬಹಳಷ್ಟು ಚರ್ಚೆ ಮಾಡ್ತೇವೆ, ಇವತ್ತು ಅರಣ್ಯ ಬಹಳ ವೇಗವಾಗಿ ನಾಶ ಆಗ್ತಾ ಇದೆ, ನದಿಗಳು ಕೂಡ ಅದರ ಒಂದು ಜಲ ಪ್ರಮಾಣ ಕೂಡ ಅವನತಿಗೊಳ್ತಾ ಇದೆ. ಅದೆಲ್ಲದಕ್ಕಿಂತ ವೇಗವಾಗಿ ಬಹಳ ಅಮೂಲ್ಯವಾದ ಒಂದು ಸಂಪತ್ತು ನಾಶವಾಗ್ತಿದೆ, ಅದು ಸರ್ಕಾರಿ ಶಾಲೆಗಳ ಸಂಖ್ಯೆ. ಕರ್ನಾಟಕ ರಾಜ್ಯದಲ್ಲಿ 49,000 ಸರ್ಕಾರಿ ಶಾಲೆಗಳಿದ್ದು, ನಾನು ಕೇವಲ ಕಳೆದ 3 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. 2022ರಲ್ಲಿ 0 ಇಂದ 10 ಮಕ್ಕಳು ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳ ಸಂಖ್ಯೆ 1,810 ಇತ್ತು. ಅಂದ್ರೆ 10 ಮಕ್ಕಳಿಗಿಂತಲೂ ಕಡಿಮೆ, 2, 3, 4, 5 ಮಕ್ಕಳು ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು. ಆ 1,810 ಇರ್ತಕ್ಕಂಥ ಸಂಖ್ಯೆ ಕೇವಲ ಒಂದೇ ವರ್ಷದಲ್ಲಿ, ಅಂದ್ರೆ 2023ರಲ್ಲಿ 3,646ಕ್ಕೆ ಏರಿತ್ತು. ಡಬಲ್, ಕೇವಲ ಒಂದೇ ವರ್ಷದ ಅವಧಿಯಲ್ಲಿ. ಅದು ಮುಂದಿನ ವರ್ಷ 2023 ಶೈಕ್ಷಣಿಕ ಅವಧಿಯಲ್ಲಿ 4,398, 2021-22ರಲ್ಲಿ 1,810, 22-23ರಲ್ಲಿ 3,646, 23-24ನ ಶೈಕ್ಷಣಿಕ ವರ್ಷದಲ್ಲಿ 4,398ಕ್ಕೆ ಏರಿದೆ. ಅಂದ್ರೆ ಇಷ್ಟು ಶಾಲೆಗಳಲ್ಲಿ 10ಕ್ಕಿಂತ ಕಡಿಮೆ ಮಕ್ಕಳಿದ್ರೆ ಸರ್ಕಾರ ಆ ಶಾಲೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ, ಬಹಳಷ್ಟು ಯೋಜನೆಗಳನ್ನ, ಬಹಳ ಅದ್ಭುತವಾದ ಯೋಜನೆಗಳನ್ನ ಹಾಕ್ತಾ ಇದೆ. ಆದರೆ ದುರಾದೃಷ್ಟ ಅಂದ್ರೆ ಪೋಷಕರಲ್ಲಿ ಮನೋಭಾವನೆ ಬದಲಾವಣೆ ಆಗ್ತಕ್ಕಂತಹ ಒಂದು ಪ್ರಮಾಣ ಬಹಳಷ್ಟು ಆಗಲಿಕ್ಕಿದೆ. ಇದರ ಹಿನ್ನೆಲೆಯನ್ನು ಗಮನಿಸಿದ್ರೆ ಬಹಳ ಅನೇಕ ಸೂಕ್ಷ್ಮ ವಿಚಾರಗಳಿವೆ. ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ನೀಡ್ತಾರೆ. ಯಾಕಂದ್ರೆ ವಿದ್ಯಾದಾನ ಕ್ಷೇತ್ರದ ಒಂದು ಪರಂಪರೆಯ ಬಹಳ ದೊಡ್ಡ ದಾನ. ಅದರಲ್ಲೂ ಮುಖ್ಯವಾಗಿ ಪೂಜ್ಯರು ಗ್ರಾಮೀಣ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ನೀಡ್ತಾರೆ. ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮೀಣ ಶಿಕ್ಷಣಕ್ಕೆ ಬಹಳಷ್ಟು ಅನೇಕ ಕಾರ್ಯಕ್ರಮಗಳು ಇದೆ. ಆದ್ರೆ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮ ಜ್ಞಾನದೀಪ. ಈ ಜ್ಞಾನದೀಪ ಕಾರ್ಯಕ್ರಮವನ್ನು ಪೂಜ್ಯರು ಅದನ್ನ ಸುಮ್ಮನೆ ಮಾಡಿಲ್ಲ, ಬಹಳಷ್ಟು ಅಧ್ಯಯನ ಮಾಡಿ, ಮಾತೃಶ್ರೀ ಅಮ್ಮನವರು ಬಹಳಷ್ಟು ಅಧ್ಯಯನ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಿದೆ, ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನು, ಈ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಕೆಲವೊಂದು ಪ್ರಮುಖ ಕಾರಣಗಳಿಂದ ಕಂಡುಕೊಳ್ಳಲಾಗಿದೆ. ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್.
ಅಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿತ್ತು. ಇದನ್ನು ಮನಗಂಡ ಪೂಜ್ಯರು ಸರ್ಕಾರಿ ಶಾಲೆಗಳ ಕಟ್ಟಡದ ದುರಸ್ತಿಗೆ, ಹೊಸ ಒಂದು ಕೊಠಡಿಯ ನಿರ್ಮಾಣಕ್ಕೆ ಬಹಳ ದೊಡ್ಡ ಮೊತ್ತದ ಗ್ರಾಂಟ್ ಅನ್ನು ಯೋಜನೆ ಮೂಲಕ ಕೊಡಲಿಕ್ಕೆ ಶುರು ಮಾಡಿದರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಷ್ಟು ಸಂಖ್ಯೆಯ ಶಾಲೆಗಳಿಗೆ ಪೂಜ್ಯರು ಗ್ರಾಂಟ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ. ಇಲ್ಲಿಯವರೆಗೆ 6,800 ಸರ್ಕಾರಿ ಶಾಲೆಗಳಿಗೆ ಪೂಜ್ಯರು ಕಟ್ಟಡ ನಿರ್ಮಾಣಕ್ಕೆ, ದುರಸ್ತಿಗೆ ಧನ ಸಹಾಯ ಮಾಡಿದ್ದಾರೆ. ಮತ್ತೊಂದು ಅಂಶವನ್ನು ಪೂಜ್ಯರು ಕಂಡುಕೊಂಡ್ರು, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೆಳಗಡೆ ಕೂರ್ತಾರೆ. ಈಗ ಗೊತ್ತಿದೆ ನಿಮಗೆ, ಮಕ್ಕಳನ್ನ ಪೋಷಕರು ಎಷ್ಟು ಪ್ರೀತಿಸ್ತಾರೆ, ಯಾವ ರೀತಿಯ ಸವಲತ್ತುಗಳನ್ನ ಅವರಿಗೆ ಮನೆಗೆ ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ಮಕ್ಕಳನ್ನ ಆಕರ್ಷಣೆ ಮಾಡಬೇಕು ಸರ್ಕಾರಿ ಶಾಲೆಗಳು ಅಂತ ಹೇಳಿ ಕಳೆದ 1 ದಶಕದ ಹಿಂದೆ ಪೂಜ್ಯರು ಯೋಚನೆ ಮಾಡಿರ್ತಕ್ಕಂಥದ್ದು, ಅವರ ಆಸನದ ವ್ಯವಸ್ಥೆಯನ್ನು ಕೂಡ ನಾವು ಉತ್ಕೃಷ್ಟ ಮಾಡಬೇಕು. ಬಹುಶಃ ನೀವು ಇವತ್ತು ನೋಡ್ತಾ ಇದ್ದೀರಿ, ಇಂತಹ ಉತ್ಕೃಷ್ಟ ಗುಣಮಟ್ಟದ ಬೆಂಚ್ ಡೆಸ್ಕ್ ಅನ್ನ ಪೂಜ್ಯರು ಸರ್ಕಾರಿ ಶಾಲೆಗಳಿಗೆ ಪ್ರತಿ ವರ್ಷ ಸುಮಾರು 4,000ರಿಂದ 5,000 ಸಂಖ್ಯೆಯಷ್ಟು ಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಸುಮಾರು 72,000ಕ್ಕಿಂತಲೂ ಹೆಚ್ಚು ಬೆಂಚ್ ಡೆಸ್ಕ್ ಅನ್ನು ಪೂಜ್ಯರು ಸರ್ಕಾರಿ ಶಾಲೆಗಳಿಗೆ ನೀಡಿದ್ದಾರೆ. ಈ ಸಾರಿ ಯಾಕಂದ್ರೆ ಪ್ರತಿ ವರ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾಂತ್ಯಗಳನ್ನು ವಿಂಗಡಿಸ್ತೇವೆ, ಒಂದೊಂದು ವರ್ಷ ಒಂದೊಂದು ಪ್ರಾಂತ್ಯಕ್ಕೆ ಕೊಡ್ತಾರೆ. ಈ ವರ್ಷ ದಕ್ಷಿಣ ಕನ್ನಡ ಉಡುಪಿ ಪ್ರಾಂತ್ಯಕ್ಕೆ ಪೂಜ್ಯರು ನೀಡಿದ್ದಾರೆ. ಸುಮಾರು 507 ಶಾಲೆಗಳಿಗೆ ಸುಮಾರು 4,044 ಬೆಂಚ್ ಡೆಸ್ಕ್ ಅನ್ನ ಈ ವರ್ಷದ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಪೂಜ್ಯರು ನೀಡಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸತಕ್ಕಂಥದ್ದು, ಯಾವಾಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿತ್ತು, ಅನಿವಾರ್ಯವಾಗಿ ಸರ್ಕಾರವು ಶಿಕ್ಷಕರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಯಾಕಂದ್ರೆ ಬೇರೆ ಶಾಲೆಗೆ ಅವನ್ನ ಡೆಪ್ಯುಟೇಷನ್ಸ್ ಮಾಡಬೇಕು, ಯಾಕಂದ್ರೆ ಅನುಪಾತ ಇರುತ್ತೆ. ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಪೋಷಕರು ಮಕ್ಕಳನ್ನ ಕಳಿಸುವ ಸಂಖ್ಯೆ ಕಡಿಮೆ ಮಾಡ್ತಾರೆ. ನೋಡಿ, ಒಂದು ಕಡೆ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತಂತ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗುತ್ತೆ, ಶಿಕ್ಷಕರ ಸಂಖ್ಯೆ ಕಡಿಮೆ ಆಯ್ತಂತ ಮಕ್ಕಳನ್ನು ಕಳಿಸ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಎರಡೂ ಕಡೆಯಿಂದ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು, ಎಫೆಕ್ಟ್ ಆಗ್ತಕ್ಕಂಥದ್ದು. ಇಂತಹ ಸಂದರ್ಭ ಪೂಜ್ಯರು ಮನಗೊಂಡಿರ್ತಕ್ಕಂಥದ್ದು, ಎಲ್ಲೆಲ್ಲಿ ಒಂದು ಶಿಕ್ಷಕರಿದ್ದಾರೆ ಅಂತಹ ಸರ್ಕಾರಿ ಶಾಲೆಗಳಿಗೆ ಪೂಜ್ಯರು ಒಂದೊಂದು ಶಿಕ್ಷಕರನ್ನ ಅಡಿಷನ್ ಆಗಿ ಕೊಡ್ತಕ್ಕಂಥದ್ದು ಬಹಳ ಅದ್ಭುತವಾದ ಯೋಜನೆ. ಬಹಳ ಹೆಮ್ಮೆಯಿಂದ ಇವತ್ತು ನಾವು ಹೇಳ್ಕೊಳ್ಬಹುದು, ಶಿಕ್ಷಕರ ನೇಮಕಾತಿಯಲ್ಲಿ ಘನವೆತ್ತ ಸರ್ಕಾರವನ್ನು ಬಿಟ್ರೆ ನಂತರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಿಕ್ಷಕರ ನೇಮಕ ಮಾಡ್ತಕ್ಕಂಥದ್ದು ಪೂಜ್ಯ ಕಾವಂದರು. ಆದ್ರೆ SDM ಶಿಕ್ಷಣ ಸಂಸ್ಥೆಗಳಲ್ಲ, ಗ್ರಾಮೀಣ ಮಟ್ಟದಲ್ಲಿ ಒಂದು ಶಿಕ್ಷಕರಿರ್ತಕ್ಕಂತಹ ಸರ್ಕಾರಿ ಶಾಲೆಗಳಿಗೆ, ಗ್ರಾಮೀಣ ಶಾಲೆಗಳಿಗೆ ಪೂಜ್ಯರು ಆ ಶಿಕ್ಷಕರು ನಿಯೋಜನೆ ಮಾಡ್ತಾರೆ. ಈ ವರ್ಷ 1,030 ಶಿಕ್ಷಕರನ್ನ ಇವತ್ತು ಯೋಜನೆ ನೇಮಕ ಮಾಡಿದೆ. ಅವರ ಗ್ರಾಮೀಣ ಶಾಲೆಗಳಿಗೆ ಒಂದೊಂದು ಶಾಲೆಗೆ ಒಬ್ಬರು ಗುರು ಶಿಕ್ಷಕರನ್ನ ನಿಯೋಜನೆ ಮಾಡಲಾಗ್ತದೆ. ಹಾಗೆಯೇ ಅನೇಕ ಕಾರ್ಯಕ್ರಮಗಳು ಪೂಜ್ಯರು ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ. ಲೈಬ್ರರಿಗಳು, ನಮ್ಮನವರು ಲೈಬ್ರರಿ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಲೈಬ್ರರಿ ದುರಸ್ತಿಗಳನ್ನ, ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿರ್ತಕ್ಕಂಥದ್ದು, ಕ್ರೀಡಾಂಗಣವನ್ನ ದುರಸ್ತಿ ಮಾಡತಕ್ಕಂಥ ವ್ಯವಸ್ಥೆಗಳು, ಕೆಲವು ಎಕ್ವಿಪ್ಮೆಂಟ್ಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಗಳು, ಬಹಳ ದೊಡ್ಡ ಕಾರ್ಯಕ್ರಮ ಸುಜ್ಞಾನದಲ್ಲಿ. ಆ ಒಂದು ಕಾರ್ಯಕ್ರಮ ಇನ್ನೊಂದು ವೇದಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಆದರೆ ಅಂಕಿಅಂಶಗಳನ್ನ ನಿಮಗೆ ಬಹಳ ಸಂತೋಷದಿಂದ ಹೇಳ್ತೇನೆ. ಪೂಜ್ಯರು ಪ್ರತಿ ವರ್ಷ, ಈ ಹಿಂದಿನ ನಮ್ಮ ಕಳೆದ ವರ್ಷ 45,000 ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಶಿಷ್ಯ ವೇತನ ನೀಡ್ತಾ ಇದ್ದಾರೆ. ಪ್ರತಿ ತಿಂಗಳು ಅವರ ವೃತ್ತಿಪರ ಶಿಕ್ಷಣಕ್ಕೆ. ಈ ವರ್ಷ ನಾವು ಆ ಅಪ್ಲಿಕೇಶನ್ ಬರ್ತಕ್ಕಂಥದ್ದನ್ನ ಎಸ್ಟಿಮೇಟ್ ಮಾಡಿ ಪೂಜ್ಯರು ಈ ವರ್ಷ ಸುಮಾರು 65,000 ವಿದ್ಯಾರ್ಥಿಗಳಿಗೆ ಈಗಾಗಲೇ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಈ ವರ್ಷದಿಂದ ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಪೂಜ್ಯರಿಂದ ಶಿಷ್ಯ ವೇತನವನ್ನು ಪಡೆಯುತ್ತಿದ್ದಾರೆ. ಎಂಥ ಅದ್ಭುತ ಚಿಂತನೆ! ಬಹಳ ವೈಜ್ಞಾನಿಕವಾಗಿ ಪೂಜ್ಯರು ಅಮ್ಮನವರನ್ನು ಅಧ್ಯಯನ ಮಾಡಿ ಪರಿಣಾಮಕಾರಿಯಾಗಿ ಅಂತ ಕಾರ್ಯಕ್ರಮಗಳು ಗ್ರಾಮೀಣ ಶಿಕ್ಷಣಕ್ಕೆ ಬೀರಬೇಕು. ತನ್ಮೂಲಕ ಗ್ರಾಮೀಣ ಶಾಲೆಗಳು, ಸರ್ಕಾರಿ ಶಾಲೆಗಳು ಉಳಿಬೇಕು. ಯಾಕಂದ್ರೆ ಆ ಸರ್ಕಾರಿ ಶಾಲೆಗೆ ಸರ್ಕಾರ ಬಂಡವಾಳ ಹಾಕಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟ. ಬಹಳಷ್ಟು ಸರ್ಕಾರ ಪ್ರೇರಣೆ ನೀಡಿದೆ. ಇವತ್ತು ಕೂಡ ಮಕ್ಕಳಿಗೆ ಸರ್ಕಾರ ಉಚಿತವಾಗಿ ಸಮವಸ್ತ್ರ ನೀಡ್ತಾ ಇದೆ, ಪುಸ್ತಕಗಳನ್ನು ನೀಡ್ತಾ ಇದೆ, ಅವರಿಗೆ ಬಂದು ಹೋಗುವಂತ ಒಂದು ಖರ್ಚನ್ನು ನೀಡ್ತಾ ಇದೆ, ಊಟವನ್ನು ನೀಡ್ತಾ ಇದೆ. ಆದರೂ ಕೂಡ ನಾವು ಮಕ್ಕಳನ್ನ ಆ ಶಾಲೆಗೆ ಸೆಳೆಯಲಿಕ್ಕೆ ಬಹಳ ವಿಫಲರಾಗಿದೆ. ಒಂದು ಬಹಳ ಮುಖ್ಯವಾದ ವಿಚಾರವನ್ನು ಹೇಳ್ತೇನೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಟೀಚರ್ಸ್ಗಳು ಒಳ್ಳೆಯ ಕ್ವಾಲಿಫೈಡ್, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನವರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಅವರು TCH ಆಗಿದ್ದಾರೆ, D.Ed ಆಗಿದ್ದಾರೆ, ಒಳ್ಳೆಯ ತರಬೇತಿ ಆಗಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣ ಖಂಡಿತವಾಗಿ ಗ್ರಾಮೀಣದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ನಮ್ಮಲ್ಲಿ ಒಂದು ತಪ್ಪು ಗ್ರಹಿಕೆ, ನಮ್ಮಲ್ಲಿ ಸಾರ್ವಜನಿಕರಿಗೆ ತಪ್ಪು ಗ್ರಹಿಕೆಯನ್ನ ನಾವು ಹೋಗಲಾಡಿಸಬೇಕು. ಸರ್ಕಾರಿ ಶಾಲೆ ಉನ್ನತಿ ಆಗಬೇಕು. ಯಾಕಂದ್ರೆ ಇವತ್ತು ಯೋಚನೆ ಮಾಡಿ, ದೇಶದ 15 ಲಕ್ಷ ಶಾಲೆಗಳಲ್ಲಿ 11 ಲಕ್ಷ ಸರ್ಕಾರಿ ಶಾಲೆ ಕಟ್ಟಡಗಳು ಆ ವ್ಯವಸ್ಥೆ ಇದೆ ಅಂದ್ರೆ ಆ ವ್ಯವಸ್ಥೆಯನ್ನು
ಸದ್ವಿನಿಯೋಗ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಇನ್ನೊಂದು ಬಹಳ ಮುಖ್ಯ ವಿಚಾರ ಇವತ್ತು ಸ್ವಚ್ಛತೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಪೂಜ್ಯರ ಇನ್ನೊಂದು 100 ಇನಿಷಿಯೇಟಿವ್ಸ್ ಅನ್ನ ಪೂಜ್ಯರು ಮಾಡಿದ್ದಾರೆ. ಆದರೆ 10-15 ವರ್ಷಗಳ ಹಿಂದೆ ಅವರು ಕಲ್ಪನೆ ಮಾಡಿರ್ತಕ್ಕಂಥದ್ದು ಸ್ವಚ್ಛ ಭಾರತದ ಕಲ್ಪನೆ. ಧಾರ್ಮಿಕ ಕ್ಷೇತ್ರಗಳು ಸ್ವಚ್ಛವಾಗಿರಬೇಕು, ಒಂದು ಊರು ಸ್ವಚ್ಛವಾಗಿರಬೇಕು, ಸಾರ್ವಜನಿಕ ಸ್ಥಳಗಳು ಸ್ವಚ್ಛವಾಗಿರಬೇಕು. ಆ ಒಂದು ದೃಷ್ಟಿಯಲ್ಲಿ 1 ದಶಕದ ಹಿಂದೆ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸ್ವಚ್ಛತಾ ಆಂದೋಲನವನ್ನು ಪ್ರಾರಂಭ ಮಾಡಿದೆ. ಆ ಸ್ವಚ್ಛತಾ ಆಂದೋಲನ ಅನೇಕ ರೂಪುರೇಷೆಗಳನ್ನು ಪಡೆದುಕೊಂಡು ನಮ್ಮ ಸ್ವಸಹಾಯ ಸಂಘದವರನ್ನ ನಾವು ಅವರಿಗೆ ಅರಿವನ್ನು ಮೂಡಿಸಿ ಅವರವರ ಊರುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಧಾರ್ಮಿಕ ಸ್ಥಳಗಳಲ್ಲಿ ನಾವು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಪ್ರೇರಣೆ ಕೊಟ್ಟಿದ್ದೇವೆ. ಅದನ್ನ ಒಂದು ರೀತಿಯಲ್ಲಿ ಸಾಂಕೇತಿಕವಾಗಿ ಸಮೂಹದ ರೀತಿಯಲ್ಲಿ ಪ್ರತಿ ವರ್ಷ 2 ಬಾರಿ ಸ್ವಚ್ಛತಾ ಆಂದೋಲನ ಮಾಡ್ತೇವೆ. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಪ್ರಯುಕ್ತವಾಗಿ ಆ ಊರಿನ ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಹಿಂದೂ ಧಾರ್ಮಿಕ ಕ್ಷೇತ್ರಗಳು, ಮಂದಿರಗಳು, ಬಸದಿಗಳು, ಚರ್ಚ್ಗಳು, ಮಸೀದಿಗಳನ್ನು ಕೂಡ ಸ್ವಚ್ಛಗೊಳಿಸತಕ್ಕಂಥ ಬಹಳ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ. ಇಲ್ಲಿಯವರೆಗೆ ಸುಮಾರು 1,50,000 ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಈ ಒಂದು ಅಭಿಯಾನದಲ್ಲಿ ಸ್ವಚ್ಛಗೊಂಡಿದೆ. ಪ್ರತಿ ವರ್ಷ ಜನವರಿ 14 ಮಕರ ಸಂಕ್ರಾಂತಿಯ ದಿನ ಹಾಗೂ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಿನ ಇಡೀ ರಾಜ್ಯಾದ್ಯಂತ ಒಂದು ಸ್ವಚ್ಛತಾ ದೊಡ್ಡ ಆಂದೋಲನ ನಡೆಯುತ್ತೆ. ನಂತರ ಅಂತಹ ಕೇಂದ್ರಗಳನ್ನು ನಿರಂತರವಾಗಿ ಸ್ವಚ್ಛತೆಗೆ ಇಟ್ಕೊಳ್ಬೇಕು ಅನ್ನೋ ಒಂದು ಅರಿವು, ಜವಾಬ್ದಾರಿಯನ್ನು ಕೂಡ ಆ ನಗರಕ್ಕೆ, ಆ ಸಜ್ಜನರಿಗೆ, ಸಾರ್ವಜನಿಕರಿಗೆ ನಾವು ನೀಡುತ್ತೇವೆ. ಘನತ್ಯಾಜ್ಯದ ಬಗ್ಗೆ ಪೂಜ್ಯ ಅಮ್ಮನವರು ಅನೇಕ ಕಾರ್ಯಕ್ರಮ ಮಾಡಿದ್ರು. ಒಂದು ಕಾಲದಲ್ಲಿ ಯೋಜನೆ ಒಂದು ಜಿಲ್ಲೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಕೂಡ ಮಾಡಿತ್ತು. ಇವತ್ತು ನಾವು ತ್ಯಾಜ್ಯ ವಿಲೇವಾರಿ ಎನ್ನುವುದು ಬಹಳ ದೊಡ್ಡ ಸವಾಲಾಗಿದೆ. ಬಹಳಷ್ಟು ವೈಜ್ಞಾನಿಕ ಅನ್ವೇಷಣೆಗಳು ಕೂಡ ಆಗ್ತಾ ಇದೆ. ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ಅಭಿನಂದನೆ ಸಲ್ಲಿಸಬೇಕು. ಬಹಳ ವೈಜ್ಞಾನಿಕವಾಗಿ ಒಂದು ವಿನೂತನ ಪ್ರಯೋಗವನ್ನು ಅವರು ಮಾಡ್ತಾ ಇದ್ದಾರೆ. ಆ ತ್ಯಾಜ್ಯ ವಿಲೇವಾರಿಯನ್ನ ಒಂದು ವೈಜ್ಞಾನಿಕವಾಗಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ MRF ಎನ್ನುವ ಒಂದು ತಂತ್ರಜ್ಞಾನದಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಬಹಳ ಶ್ಲಾಘಿಸಿ ಅವರಿಗೆ ಒಂದು ಬಹಳ ಸಪೋರ್ಟ್ ಅನ್ನು ನೀಡುವ ಸಲುವಾಗಿ ಪೂಜ್ಯರು ಆ ಯಂತ್ರೋಪಕರಣಗಳಿಗೆ ಮತ್ತೆ ಮುಖ್ಯವಾಗಿ ಸಾಗಾಟ ವಾಹನಕ್ಕೆ ಸುಮಾರು 46.65 ಲಕ್ಷ, ಅಂದರೆ 46 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸಾಗಾಟ ವಾಹನವನ್ನು ಪೂಜ್ಯರು ಜಿಲ್ಲಾ ಪಂಚಾಯತಿಗೆ ಹಸ್ತಾಂತರವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು 1150 ಚದರ ಅಡಿಯಲ್ಲಿ ಒಂದು ಬೃಹತ್ ಕಟ್ಟಡ ನಿರ್ಮಾಣ ಆಗಿದೆ. ಆ ಒಂದು ಪ್ರೊಸೆಸ್ ಮಾಡಲಿಕ್ಕೆ ಪ್ರತಿದಿನ ಸುಮಾರು 7 ಟನ್ ತ್ಯಾಜ್ಯಗಳು ಪ್ರೊಸೆಸ್ ಆಗುತ್ತೆ. ಈ ಸಂಖ್ಯೆ ನಾವು ಹೆಮ್ಮೆಯಲ್ಲಿ ಹೇಳಬೇಕಾಗಿಲ್ಲ, ಬಹುಶಃ ನಾಚಿಕೆಯಿಂದ ಹೇಳಬೇಕು. ಪ್ರತಿದಿನ 7,000 ಟನ್ ತ್ಯಾಜ್ಯವನ್ನ ನಾವು ಉತ್ಪತ್ತಿ ಮಾಡ್ತೇವೆ ಅಂತೇಳಿ. ಆದ್ರೆ ಆ ತ್ಯಾಜ್ಯದಿಂದ ನೈಸರ್ಗಿಕವಾಗಿ ಆದಷ್ಟು ಕಡಿಮೆ ಹಾನಿ ಮಾಡತಕ್ಕಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆಯನ್ನು ಜಿಲ್ಲಾ ಪಂಚಾಯತ್ ಮಾಡ್ತಕ್ಕಂತಹ ಈ ವ್ಯವಸ್ಥೆಗೆ ಪೂಜ್ಯರು ಬಹಳ ಒಂದು ದೊಡ್ಡ ಸಪೋರ್ಟ್ ಅನ್ನು ನೀಡಿದ್ದಾರೆ. ವಾಹನವನ್ನು ಮತ್ತೆ ಯಂತ್ರೋಪಕರಣಗಳಿಗೆ ಸಹಾಯ ನೀಡಿದ್ದಾರೆ. ಅದನ್ನು ಕೂಡ ಇವತ್ತಿನ ಒಂದು ಒಳ್ಳೆಯ ವೇದಿಕೆಯಲ್ಲಿ ಅದನ್ನು ಹಸ್ತಾಂತರ ಮಾಡಿದ್ದೇವೆ. ಒಟ್ಟಿನಲ್ಲಿ ಪೂಜ್ಯರ ಪರಿಕಲ್ಪನೆ ಯಾವಾಗಲೂ ಒಗ್ಗೂಡಿಕೆಯಿಂದ ಮಾಡಬೇಕು, ಎಲ್ಲರೂ ಜವಾಬ್ದಾರಿಯಿಂದ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ಮಾತ್ರ, ಜವಾಬ್ದಾರಿಯಿಂದ ಮಾಡಿದ್ರೆ ಮಾತ್ರ ಎಲ್ಲ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಸಂಪತ್ತುಗಳಿರ್ಬೋದು, ಸಂಸ್ಕೃತಿಗಳಿರ್ಬೋದು, ಇವುಗಳನ್ನ ಮುಂದಿನ ಪೀಳಿಗೆಗೆ, ಮುಂದೆ ನಮ್ಮ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಮುಂದಿನ ಎಲ್ಲ ಪೀಳಿಗೆಗಳಿಗೆ ಅದನ್ನ ವರ್ಗಾಯಿಸಲಿಕ್ಕೆ ಸಾಧ್ಯ. ಈ ಕಲ್ಪನೆಯಲ್ಲಿ ಪೂಜ್ಯರ ಎಲ್ಲ ಅಮೋಘ ಕಾರ್ಯಗಳಿಗೆ ನಮ್ಮ ಅಧಿಕಾರಿಗಳು, ಇಲಾಖೆಗಳು, ಸರ್ಕಾರಗಳು, ಎಲ್ಲ ಸಾರ್ವಜನಿಕರು, ಸ್ವಸಹಾಯ ಸಂಘದ ಸದಸ್ಯರು ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ಅನೇಕ ಧೀಮಂತ ಚಿಂತನೆಗಳು ಪೂಜ್ಯರಲ್ಲಿ ಇದೆ. ಆ ಎಲ್ಲ ಕಾರ್ಯಗಳನ್ನ ಮಾಡ್ತಕ್ಕಂಥ ಸೇವಾ ಭಾಗ್ಯ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಅಹೋಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮತ್ತು ಯಂತ್ರೋಪಕರಣಗಳ ದಾಖಲಾತಿಯನ್ನ ಪರಮ ಪೂಜ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಗೌರವಿತ ಶ್ರೀ ಆನಂದ್ ಕೆ ಅವರಿಗೆ ಹಸ್ತಾಂತರಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಧಿಕಾರಿ ಮತ್ತು ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆ ಸಾಹೇಬ್ರೆ, ಮೇಡಮ್ ಅವರೇ, ಗ್ರಾಮ ಪಂಚಾಯತಿ ಧರ್ಮಸ್ಥಳ ಅಧ್ಯಕ್ಷರವರೇ ಮತ್ತು ಎಲ್ಲ ಅಧಿಕಾರಿ ಮಂಡಳಿಗೆ ಮತ್ತೆ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ, ಸ್ವಸಹಾಯ ಗುಂಪು ಮಹಿಳೆಯರಿಗೆ, ಸಾರ್ವಜನಿಕರಿಗೆ, ಮಾಧ್ಯಮಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘನತ್ಯಾಜ್ಯ
ಘನತ್ಯಾಜ್ಯ ವಿಲೇವಾರಿ ಸಂಬಂಧಪಟ್ಟ ಹಾಗೆ ಒಂದು ವೈಜ್ಞಾನಿಕ ಒಂದು ವಿಲೇವಾರಿ ಸಿಸ್ಟಮ್ ಅನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಥಮವಾಗಿ ಮಂಗಳೂರು ತಾಲೂಕಿನಲ್ಲಿ ತೆಂಟೆ ಎಡಪದವು ಅನ್ನುವಂತಹ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಒಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಹೇಳಿ ಒಂದು ತಂದಿದ್ದೇವೆ. ಸುಮಾರು ಒಂದು 50 ಗ್ರಾಮ ಪಂಚಾಯತಿಗಳಿಗೂ ಏನು ಘನತ್ಯಾಜ್ಯ ಇದೆಯಲ್ಲ ಅದನ್ನೆಲ್ಲವೂ ಕೂಡ ಅದನ್ನು ಅಲ್ಲಿ ತಗೊಂಡು ಬಂದು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಿ ಅದನ್ನು ರೀಸೈಕಲ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಅಪ್ಸೈಕ್ಲಿಂಗ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಸಿಮೆಂಟ್ ಫ್ಯಾಕ್ಟರಿಗೆ ಕಳಿಸಿಕೊಡುವಂಥದ್ದಾಗಿರ್ಬೋದು. ಅದನ್ನು ವೈಜ್ಞಾನಿಕವಾಗಿ ಮಾಡಿದರೆ ಮಾತ್ರ ನಮ್ಮ ಪರಿಸರ ಉಳಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ತದನಂತರ ಅದೇ ಮಾದರಿಯಲ್ಲಿ ಇಡೀ ಜಿಲ್ಲೆಯಲ್ಲಿರುವಂತಹ 223 ಗ್ರಾಮ ಪಂಚಾಯತಿಗಳಿಗೂ ಕೂಡ ಆ ರೀತಿ ಒಂದು ಸಿಸ್ಟಮ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ 10 ಗ್ರಾಮ ಪಂಚಾಯತಿಗಳಿಗೂ ಉಜಿರೆ ಗ್ರಾಮ ಪಂಚಾಯತಿನಲ್ಲಿ ಒಂದು MRF ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ತಂದು ಅಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿಯೂ ಕೂಡ ಒಂದು ವೆಹಿಕಲ್, ಒಂದು ವಾಹನ ಹೋಗಿ ಅಲ್ಲಿ ಏನು ಗ್ರಾಮ ಪಂಚಾಯತಿಗಳಲ್ಲಿ ಘನತ್ಯಾಜ್ಯ ಡ್ರೈ ವೇಸ್ಟ್ ಏನು ಒಣತ್ಯಾಜ್ಯ ಅಂತ ನಾವು ಕಲೆಕ್ಟ್ ಮಾಡ್ತೇವೆ ಅದನ್ನು ಸಂಗ್ರಹಣೆ ಮಾಡಿಕೊಂಡು ಒಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿನಲ್ಲಿ ಕರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಉಜಿರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇರುವಾಗ ನಮಗೆ ಕೆಲವು ಅಗತ್ಯಗಳು ಅಲ್ಲಿ ಬಂತು. ಅವಾಗ ನಾವು ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಅದಕ್ಕೆ ಏನೇನು ಅಗತ್ಯ ಈ ಕಾರ್ಯಾಚರಣೆಗೆ ತರಲಿಕ್ಕೆ ಬೇಕಾಗ್ತದೆ ಅದನ್ನು ಅಷ್ಟು ಸಪೋರ್ಟ್ ಮಾಡ್ತೇವೆ ಅಂತ ಇಮಿಡಿಯೇಟ್ಲಿ ಒಪ್ಪಿಕೊಂಡು ನಮ್ಮ ರಿಕ್ವೆಸ್ಟ್ಗೆ ತಕ್ಷಣ ನಿಮಗೆ ಬೇಕಾಗಿರುವಂತಹ ವೆಹಿಕಲ್ ಅನ್ನು ನಾವು ಕೊಡ್ತೇವೆ. ಮತ್ತೆ ಅಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಬೇಕಾಗ್ತದಲ್ಲ, ಪ್ಲಾಂಟ್ಸ್ ಬೇಕಾಗ್ತದೆ ಅಲ್ಲಿ ಮೆಷಿನ್ಗಳು, ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಸುಮಾರು ಒಂದು 46 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂತಹ ಮೆಷಿನ್ಸು ಅಂಡ್ ವೆಹಿಕಲ್ ಅಂಡ್ ವಾಹನ ವ್ಯವಸ್ಥೆ ಕೂಡ ನಮಗೆ ಈಗಾಗಲೇ 1 ವರ್ಷ ಹಿಂದೆನೇ ಅವರು ಎಲ್ಲ ಪ್ರಾಸೆಸ್ ಅನ್ನು ರೆಡಿ ಮಾಡಿ ಯಾವಾಗ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತದೋ ಅದಕ್ಕಿಂತ ಪೂರ್ವಕವಾಗಿಯೇ ಎಲ್ಲ ನಾವು ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಅದು ಕಮಿಷನಿಂಗ್ ಹಂತಕ್ಕೆ ಬಂದಿದೆ ಆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ. ಸೊ ಆ ಫೆಸಿಲಿಟಿ ಬಂದ ಕೂಡಲೇ ಇದನ್ನು ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿ ಇವತ್ತು ಹಸ್ತಾಂತರ ಮಾಡಿದ್ರೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಪರವಾಗಿ ಮತ್ತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಎಲ್ಲ ಪರವಾಗಿಯೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಇದು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಒಂದು ಯುನಿಕ್ ಗ್ರಾಮ ಪಂಚಾಯತಿ ಆಗಿದೆ. ಇಲ್ಲಿ ಸಾಕಷ್ಟು ಡಿವೋಟೀಸ್ ಬರ್ತಾರೆ, ಸಾಕಷ್ಟು ಪ್ರವಾಸಿಗಳು ಬರ್ತಾರೆ. ಅವರೆಲ್ಲ ಬಂದು ಈ ಫ್ಲೋಟಿಂಗ್ ಪಾಪ್ಯುಲೇಷನ್ ಅತಿ ಹೆಚ್ಚು ಇರುವುದರಿಂದ ಈ ಪರಿಸರ ಮೇಲ್ಗಡೆ ಏನಾದರೂ ಇಂಪ್ಯಾಕ್ಟ್ ಆಗುವಂತ ರೀತಿಯಲ್ಲಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಂಡ್ ಮಂಗಳೂರು ಸಿಟಿ ಕಾರ್ಪೊರೇಷನ್ ಈ 2 ಲೋಕಲ್ ಬಾಡೀಸ್ ಅನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯ್ಕೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಈ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮತ್ತೆ ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ ಸಾಕಷ್ಟು ಮೀಟಿಂಗ್ಗಳು, ಸಾಕಷ್ಟು ಪ್ರಯತ್ನಗಳನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಒಂದು ದಿವಸ ಕೆಲಸ ಇಲ್ಲ, ಅದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಅತಿ ಅಗತ್ಯ. ಅದರಲ್ಲಿ ಕಮ್ಯುನಿಟಿ ಅವೇರ್ನೆಸ್ ಬೇಕಾಗ್ತದೆ. ಈಗ ಫ್ಲೋಟಿಂಗ್ ಪಾಪ್ಯುಲೇಷನ್ ಇಷ್ಟೊಂದು ಜನರು ಇರುವಂತ ಸಿಚುವೇಶನ್ ನಲ್ಲಿ ಹೇಗೆ ಆ ರೀತಿ ಬರುವಂತ ವೇಸ್ಟ್ ಅನ್ನು ವೈಜ್ಞಾನಿಕವಾಗಿ ಕಲೆಕ್ಟ್ ಮಾಡಬೇಕು, ಡಿಸ್ಪೋಸ್ ಮಾಡಬೇಕು, ಸತತವಾಗಿ ಆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯತ್ ಅದೇನು ಮಾಡ್ತಾ ಇದ್ದಾರೆ. ಅದು ಯಶಸ್ವಿಯಾಗಿ ಮತ್ತೆ ಮುಂದಕ್ಕೆ ಈಗ ಈ ಶಾಲೆಗಳಿಗೂ ಕೂಡ ಸರ್ಕಾರಿ ಶಾಲೆಗಳಿಗೆ ಈ ಮೂಲಭೂತ ಸೌಕರ್ಯ ಒದಗಿಸುವುದಾಗಲಿ, ಈಗ ಇವತ್ತು ಸುಮಾರು ಒಂದು 507 ಶಾಲೆಗಳಿಗೆ 4,000ಕ್ಕಿಂತ ಹೆಚ್ಚಿಗೆ ಈ ಪೀಠೋಪಕರಣಗಳನ್ನು ಈಗ ಒದಗಿಸ್ತಾ ಇದ್ದಾರೆ. ಇದು ಒಳ್ಳೆಯ ಒಂದು ಇನಿಷಿಯೇಟಿವ್. ಈ ಇನಿಷಿಯೇಟಿವ್ ಹಿಂದೆ ಮಾಡಿದರೆ ಮುಂದಿನ ದಿನಗಳಲ್ಲೂ ಇನಿಷಿಯೇಟಿವ್ ಸತತವಾಗಿ ನಮಗೆ ಮಾಡಿಕೊಡ್ತಾ ಬರಬೇಕು ಅಂತ ನಾನು ನಿರ್ಣಯಿಸ್ತಾ ಮತ್ತೆ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಧನ್ಯವಾದಗಳು. ಯೋಜನೆ ಮೂಲಕ ಕೂಡ ಮಾಡುವಂತಹ ಡಸ್ಟ್ ಬೆಂಚ್ಗಳನ್ನ ಸಾಂಕೇತಿಕವಾಗಿ ಶಾಲಾ ಮುಖ್ಯಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಸ್ತಾಂತರಿಸುವಂತೆ ಪೂಜೆಯಲ್ಲಿ ವಿನಂತಿಸಿಕೊಳ್ತೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬರೆಗಾಯ ಇಲ್ಲಿಯ ಶಾಲಾ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬದಲಾವಣೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಗೃತಿ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಪ್ರಬೆಟ್ಟು ಮರೋಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಪ್ರಬೆಟ್ಟು ಮರೋಳಿ. ಪ್ರಸ್ತುತ ವರ್ಷ ಯೋಜನೆ ಮೂಲಕ 1030 ಸ್ವಯಂ ಸೇವಕ ಶಿಕ್ಷಕರನ್ನ ಶಾಲೆಗಳಿಗೆ ಒದಗಿಸಲಾಗುತ್ತಿದ್ದು, ಜ್ಞಾನದೀಪ ಶಿಕ್ಷಕರಿಗೆ ಆದೇಶ ಪತ್ರವನ್ನು ನೀಡುವಂತೆ ಮಾತೃಶ್ರೀ ಅಮ್ಮನವರಲ್ಲಿ ವಿನಂತಿಸಿಕೊಳ್ತೇವೆ. ಸರ್ಕಾರಿ ಜ್ಞಾನದೀಪ ಶಿಕ್ಷಕರಿಗೆ ಆದೇಶ ಪತ್ರ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಬಂದಾರು ಇಲ್ಲಿಯ ಮಂಜುಶ್ರೀ ಜಿ ಅವರಿಗೆ. ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಬಂದಾರು ಇಲ್ಲಿಯ ಜ್ಞಾನದೀಪ ಶಿಕ್ಷಕಿಯಾಗಿರುವ ಮಂಜುಶ್ರೀ ಜಿ ಅವರಿಗೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಇವತ್ತಿನ ಸುಂದರ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಾಗಿರುವ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗಡೆ ಸರ್ ಅವರೇ, ಮಾತೋಶ್ರೀ ಹೇಮಾವತಿ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಕೆ ಸರ್ ಅವರೇ, ಹಾಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಭುವನಶಂಕರ್ ಅವರೇ, BO ವೆಂಕಟೇಶ್ ಅವರೇ, ಧರ್ಮಸ್ಥಳ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಮಲಾ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮದ ಸವಿವರವನ್ನು ನೀಡಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸನಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಪಾಲಕ ಪೋಷಕರೇ, ಶಿಕ್ಷಣಾಭಿಮಾನಿಗಳು, ಈಗ ನೀವು ಪ್ರಮುಖವಾಗಿರ್ತಕ್ಕಂಥ 2 ಕಾರ್ಯಕ್ರಮಗಳು. ಮೊದಲನೇದಾಗಿ ಸ್ವಚ್ಛತೆ, ಒಂದು ಶಿಕ್ಷಣ. ತಮಗೆಲ್ಲರೂ ಗೊತ್ತಿರುವಂತೆ ಸ್ವಚ್ಛತೆ ಮನುಷ್ಯನ ಒಂದು ಅವಿಭಾಜ್ಯ ಅಂಗ. ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಪೂಜನೀಯರು ಪೂರೈಸಿದ್ದಾರೆ. ಹಾಗೂ ನಮ್ಮ ಶಿಕ್ಷಣಕ್ಕೆ ಒತ್ತಡ ಕೊಟ್ಟು ಡೆಸ್ಕ್ ಬೆಂಚ್ಗಳು ಬಹಳ ತೀರ ಅಗತ್ಯತೆ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಿಕ್ಕೆ ಡೆಸ್ಕ್ ಬೆಂಚ್ ಫಸ್ಟ್ ಬೇಕು, ತದನಂತರದಲ್ಲಿ ಶಿಕ್ಷಣ. ಅದನ್ನು ಅರಿತ ಪೂಜನೀಯರು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಗೆ 2,000 ಪೀಠೋಪಕರಣ, ಅಂದರೆ ಬೃಹತ್ ಮೊತ್ತದ ಪೀಠೋಪಕರಣಗಳನ್ನು ಶಿಕ್ಷಣ ಇಲಾಖೆಗೆ ನೀಡಿದ್ದಾರೆ. ಅವರಿಗೆ ನಾನು ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆ. ಹಾಗೆ ಇವರ ಕಾಳಜಿ ಮುಂದೆಯೂ ಕೂಡ ಮುಂದುವರಿಲಿ ಅಂತೇಳಿ ಆಶಿಸ್ತೇನೆ. ಇನ್ನು 2ನೇದಾಗಿ ಅತಿಥಿ ಶಿಕ್ಷಕರನ್ನ ನೀಡುವಂಥದ್ದು. ಅತಿಥಿ ಶಿಕ್ಷಕರನ್ನು ನೀಡುವಲ್ಲಿ 2 ರೀತಿಯ ಒಂದು ಅನುಕೂಲ ಮಾಡಿಕೊಂಡಿದೆ. 1ನೇದಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ, 2ನೇದಾಗಿ ಮಕ್ಕಳಿಗೆ ಶಿಕ್ಷಣ. 2 ಕೆಲಸವನ್ನು ಪೂಜನೀಯರು ಮಾಡಿದ್ದಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ವೇಕೆಂಟ್ ಇರ್ತಕ್ಕಂಥ ಶಾಲೆಗಳಲ್ಲಿ ಪೋಸ್ಟಿಗೆ ಅತಿಥಿ ಶಿಕ್ಷಕರನ್ನು ಕೊಡ್ತಾರೆ. ಏಡೆಡ್ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ನೇಮಕಾತಿ ಇಲ್ಲದೆ ಇರುವುದರಿಂದ ಬಹಳಷ್ಟು ಕಷ್ಟ ಅನುಭವಿಸ್ತಿದ್ರು. ಅದಕ್ಕೆ ಪೂರಕವಾಗಿ ಏಡೆಡ್ ಶಾಲೆಗಳಿಗೂ ಮತ್ತು ಗೌರ್ಮೆಂಟ್ ಶಾಲೆಗಳಿಗೂ ಅತಿಥಿ ಶಿಕ್ಷಕರನ್ನ ನೀಡುವುದರ ಮೂಲಕ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂಥ ಘನ ಉದ್ದೇಶದಿಂದ ಅದನ್ನು ನೀಡಿದರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದು ಕೂಡ ಇನ್ನು ಮುಂದುವರಿಲಿ ಅಂತ ಆಶಿಸ್ತೇನೆ. ಹಾಗೆ ನಮ್ಮ ಶಿಕ್ಷಣ ಇಲಾಖೆ ಅನೇಕ ಸೌಲಭ್ಯಗಳನ್ನು ಕಾಲಕಾಲಕ್ಕೆ, ಉದಾಹರಣೆ ರಿಪೇರಿ ಇರ್ಬೋದು, ಅಡಿಷನಲ್ ಕಟ್ಟಡ ಇರ್ಬೋದು, ಶೌಚಾಲಯ ನಿರ್ಮಾಣ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಹಲವು ವಿಭಾಗಗಳನ್ನು ಗುರುತಿಸಿ ಪೂಜನೀಯರು ನಮಗೆ ಆ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆ ಸಲ್ಲಿಸಿ ಪೂಜನೀಯರಿಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಶ್ರೀ ಕನ್ಯಾಕುಮಾರಿ ಸ್ವಾಮಿಯನ್ನು ಪ್ರಾರ್ಥಿಸಿ
ವಿದ್ಯೆಗೆ ಅಧಿಪತಿಯಾಗಿರ್ತಕ್ಕಂಥ ಶ್ರೀ ಮಹಾಗಣಪತಿಯನ್ನು ಕೂಡ ಪ್ರಾರ್ಥಿಸಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶಿವಾನಂದ ಅನಂತರವೇ ಉಪನಿರ್ದೇಶಕರಾದಂಥ ಶಿಕ್ಷಣ ಚಿತ್ರ ಪಟಗಾರವರೇ ಮತ್ತಿತರೆಲ್ಲ ಈ ವೇದಿಕೆಗಳ ಅಧಿಕಾರಿಗಳೇ ಪಂಚಾಯತ್ ಅಧ್ಯಕ್ಷರೇ ಮತ್ತು ಆಗಮಿಸಿದ ಶಾಲೆಗಳ ಶಿಕ್ಷಕರೇ ವಿದ್ಯಾರ್ಥಿಗಳು. ಮೊದಲನೇದಾಗಿ ನಾನು 2 ಮಾತು ಸ್ವಚ್ಛತಾ ಅಭಿಯಾನದ ಬಗ್ಗೆ ಹೇಳಿ ಆಮೇಲೆ ಪೆನ್ಸಿಲಿಸ್ಕರ ಬಗ್ಗೆ ಮಾತನಾಡ್ತೇನೆ. ನಮ್ಮ ದೇಶದಲ್ಲಿ ಸ್ವಚ್ಛತೆ ಬಗ್ಗೆ ಬಹಳ ಕಡಿಮೆ ಕಲ್ಪನೆ ಇದೆ. ನಿಜವಾಗಿ ನಮ್ಮ ದೇಶದಲ್ಲಿ ಸ್ವಾಭಾವಿಕವಾಗಿ ಈ ಪ್ರಜ್ಞೆ ಮೂಡದಿದ್ದರೆ ಸ್ವಚ್ಛತೆ ನಿರ್ವಹಿಸಲು ಸಾಧ್ಯವೇ ಇಲ್ಲ. ನಾವು ವಾಹನದಲ್ಲಿ ಓಡಾಡುವಾಗ ನೋಡ್ತೇವೆ, ಎಲ್ಲ ವಾಹನದ ಹೊರಗೆ ಕಸ ಹಾಕ್ತಾ ಇತ್ತು. ಪ್ರತಿಯೊಂದು ವಾಹನದಲ್ಲಿ ಒಂದು ಪಾತ್ರೆಗಳನ್ನು ಬಸ್ಸಲ್ಲಿ KSRTC ಬಸ್ಸಲ್ಲಿ ಒಂದು ತ್ಯಾಜ್ಯ ಒಂದು ಪೆಟ್ಟಿಗೆ ಇಡ್ತೀವಿ, ಎಲ್ಲ ಅದರಲ್ಲಿ ಹಾಕಿ ಮತ್ತೆ ಅದನ್ನು ಸ್ವಚ್ಛ ಮಾಡ್ತಾರೆ. ಯಾರು ಅದರಲ್ಲಿ ಹಾಕ್ತಾ ಇಲ್ಲ, ಅದೊಂದು ಯಾರು ಗಮನಕ್ಕೆ ಬರ್ತಾ ಇಲ್ಲ. ಹಾಗೆ ಎಲ್ಲ ಕಡೆ ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಯದಿದ್ದ ಸಮಸ್ಯೆ ಆಗ್ತಿರುತ್ತೆ. ಆದರೆ ಇವರಲ್ಲಿ ಎಲ್ಲಿ ಏನು ಮಾಡೋದು, ವಿಲೇವಾರಿ ಮಾಡೋದು ದೊಡ್ಡ ಕೆಲಸ. ವಿದೇಶದಲ್ಲಿ ಬಹಳ ದೊಡ್ಡ ದಂಧೆ ಇರ್ತದೆ. ಇದು ತ್ಯಾಜ್ಯ ವಿಲೇವಾರಿ ಮಾಡೋದನ್ನು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡಿ ಲಾಭ ಪಡಿತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇನ್ನು ಆ ಪ್ರತಿಯೊಂದರಲ್ಲಿ 3 ಪಾತ್ರೆಗಳಲ್ಲಿ ಒಂದು ಹಸಿ ತ್ಯಾಜ್ಯದ್ದು, ಇನ್ನೊಂದು ಒಣ ತ್ಯಾಜ್ಯದಲ್ಲಿ, ಇನ್ನೊಂದು ಪ್ಲಾಸ್ಟಿಕ್ 3 ಪಾತ್ರೆಗಳಿರ್ತಾರೆ. ನಾನು ಒಂದು ದಿವಸ ಹೋಗುವಾಗ ಜಪಾನಿಗೆ ಹೋಗುವಾಗ ಜೊತೆ ಮಂಗಳೂರು ಯೂನಿವರ್ಸಿಟಿಗೆ ಅವರು ಪ್ರಾಧ್ಯಾಪಕರು ಹೇಳಿದರು, ನಾನು ತಿನ್ನೋದನ್ನು ಪ್ಲಾಸ್ಟಿಕ್ಗೆ ಹಾಕೋ ಬದಲು ಈಚೆದಕ್ಕೆ ಹಾಕಬೇಕು. ಅವರು ತಕ್ಷಣ ಅವ್ರು ಹೋಗಿ ಅದರ ಒಳಗೆ ಕೈ ಹಾಕಿ, ಅದು ಕೆಳಗೆ ಇತ್ತು, ಬಹಳ ಒಳಗೆ ಕೈ ಹಾಕಿ ಅದನ್ನು ತೆಗೆದು ಸರಿಯಾದ ಪಾತ್ರೆಗೆ ಹಾಕಿದ್ರು. ಅಂದರೆ ಅವರಿಗೆ ಎಷ್ಟು ಪ್ರಜ್ಞೆ ಇತ್ತು ಅಂತಂದರೆ ಒಂದು ಪೆಟ್ಟಿಗೆ ತ್ಯಾಜ್ಯ ಒಣ ತ್ಯಾಜ್ಯದ ಪೆಟ್ಟಿಗೆಯಲ್ಲಿ ಬೇರೆ ಬಿಡಬಾರ್ದು. ಪ್ಲಾಸ್ಟಿಕ್ ಹಾಕುವಂಥದ್ರಲ್ಲಿ ಪ್ಲಾಸ್ಟಿಕ್ ಹಾಕಬೇಕು, ಒಣ ತ್ಯಾಜ್ಯ ಹಾಕಬೇಕು, ಹಸಿ ತ್ಯಾಜ್ಯ ಅದನ್ನೇ ಹಾಕಬೇಕು ಅನ್ನೋ ಬಹಳ ಅವರು ಎಚ್ಚರಿಕೆಯಿಂದ ಇದ್ದರು. ಅದು ನೋಡಿದ ಮೇಲೆ ನನಗನ್ಸಿದ್ದು ನಮ್ಮ ಪ್ರಜ್ಞೆ ಎಷ್ಟು ಕಡಿಮೆ ಇದೆ ಅಂತ. ಅಂತೂ ಈಗ ನಮ್ಮ ಸ್ವಚ್ಛ ಭಾರತ ಕಲ್ಪನೆ ಬಂದ ಮೇಲೆ ಬಹಳಷ್ಟು ಬದಲಾವಣೆ ನಮ್ಮ ದೇಶದಲ್ಲಿ ಕೂಡ ಆಗಿದೆ. ನಮ್ಮ ಧರ್ಮಸಭೆಯಲ್ಲಂತೂ ಶ್ರೀಮತಿ ಹೇಮಾವತಿ ಅವರಿಗೆ ಪ್ರತಿ ದಿನವೂ ಕೂಡ ಹೋಗುವಾಗ ಆ ಕಡೆಗೆ ನೋಡೋದು ಹೋಗ್ತದೆ. ನಾನು ಎಷ್ಟು ಸಲ ಹೇಳ್ತೇನೆ ಅವರಿಗೆ, ನೀವು ಎಲ್ಲಿ ನೋಡಬೇಡಿ, ನೇರವಾಗಿ ಮಾರ್ಗ ನೋಡಿ, ನೋಡೋದೇ ಬರದೇ ಇರಬೇಕು. ಹಾಗೆ ಮೊದಲು ಕಣ್ಣಿಗೆ ಬರೋದು ಈ ವಿಷಯದ ತ್ಯಾಜ್ಯಗಳು. ಅದರಿಂದ ಅವರ ಯಾವಾಗಲೂ ಸಂಬಂಧ ಪಡ್ತಾ ಇದ್ರು, ಈ ಥರ ಅಂದರೆ ಹೇಗೆ ಅಂತ. ಅದಕ್ಕೆ 2 ಮಿಷಿನ್ ನಾವು ಧರ್ಮಸ್ಥಳಕ್ಕೆ ತಗೊಂಡಿದ್ದೇವೆ. ಅದು ಪ್ರತಿ ದಿವಸ ಹೋಗಿ ಈ ಎಲ್ಲ ನಗರದಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನು ಸಂಗ್ರಹ ಮಾಡುತ್ತದೆ. ಅದೇ ರೀತಿ ಉಜಿರೆಯಲ್ಲಿ ಕೂಡ ಸ್ವಚ್ಛತೆ ಬಗ್ಗೆ ಬಹಳ ದೊಡ್ಡ ಕಲ್ಪನೆಯನ್ನು ಮಾಡಿ ಉಜಿರೆ ಅಂತ ಒಂದು ನಗರದಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹ ಮಾಡಬೇಕು, ಸ್ಕೂಲು ಸ್ವಚ್ಛವಾಗಿರಬೇಕು ಅಂತೇಳಿ ಅವರು ನಮಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಒಂದು ವಾಹನವನ್ನು ಕೊಟ್ಟು ತ್ಯಾಜ್ಯ ವಾಹನ ಸಂಗ್ರಹ ಮಾಡಿ ನಾವು ಸರಿಯಾಗಿ ವಿಲೇವಾರಿ ಮಾಡ್ತೇವೆ ಅಂತೇಳಿ ಒಪ್ಪಿ ಇವತ್ತು ಅದನ್ನು ನಾವು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳ ಮೂಲಕ ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ಸರಿಯಾಗಿ ಬಳಸ್ತಾರೆ ಅಂತ ನಾನು ನಂಬಿದ್ದೇನೆ. ಸರಿಯಾಗಿ ಬಳಸಿ ಆ ಉಜಿರೆಯನ್ನು ಕೂಡ ಸ್ವಚ್ಛ ಭಾರತ್, ನನ್ನ ಭಾವ ಹಿಂದಿನ ಮಾಜಿ ಪ್ರಿನ್ಸಿಪಾಲ್ ಡಾಕ್ಟರ್ ಈಶ್ವರಪ್ಪ ಈ ಬಗ್ಗೆ ಬಹಳ ಪ್ರಜ್ಞೆಯನ್ನು ಹೊಂದಿದ್ರು. ಧರ್ಮಸ್ಥಳದಲ್ಲಿ ಎಲ್ಲ ಬೋರ್ಡ್ ನೀವು ನೋಡ್ತೀರಿ, ಕಸ ತ್ಯಾಜ್ಯ ಮಾರ್ಗಕ್ಕೆ ಹಾಕಬೇಡಿ, ಅಲ್ಲಲ್ಲಿ ಬೇಯಿಸಿಬೇಡಿ ಅಂತ ಬೋರ್ಡ್ ಇದೆಯಲ್ಲ, ಎಲ್ಲ ಬೋರ್ಡ್ ಹಾಕ್ತಿದ್ದು ಈಶ್ವರಪ್ಪನವರು. ಮತ್ತು ಜನರಿಗೆ ಕೂಡ ಭಾಳ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈಗ ಎಲ್ಲ ರೀತಿಯಿಂದ ಕೂಡ ಇವತ್ತು ಅದೊಂದು ದೊಡ್ಡ ಸಮಾಧಾನ ಅಂತಂದರೆ, ಯಂತ್ರ ಬಂದ ಮೇಲೆ ಮನುಷ್ಯರು ಮಾಡೋ ಕೆಲಸ ಮನುಷ್ಯರು ಮಾಡಬೇಕಾದ್ರೆ ಎಲ್ಲರನ್ನು ಮಾಡಲಿಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಮನುಷ್ಯರು ಮಾಡಿದಂಥ ತ್ಯಾಜ್ಯ ವಿಲೇವಾರಿಯನ್ನು ಒಟ್ಟು ಮಾಡಿ ಸಂಗ್ರಹಿಸಿ ಅದನ್ನು ಸಂಗ್ರಹ ಮಾಡೋದು ಬಹಳ ಕಷ್ಟ. ಮಂಗಳೂರಿನಲ್ಲಿ ನಮ್ಮದು ಶಾಲೆ ಇದೆ, ಮಂಗಳ ಜ್ಯೋತಿ. ಅದರ ಪಕ್ಕದಲ್ಲಿ ಬಹಳ ದೊಡ್ಡ ರಾಶಿ ಇದೆ. ಯಾವಾಗಲೂ ವಾಸನೆ ಹುಡುಗರಿಗೆ ಅಭ್ಯಾಸ ಆಗಿದೆ ವಾಸನೆ ನೋಡಿ, ಯಾಕೆ ಅಲ್ಲಿ ವಾಸನೆ ಭಾಳ ವಾಸನೆ ಬರ್ತದೆ. ದೊಡ್ಡ ರಾಶಿ ಇದೆ ತ್ಯಾಜ್ಯದ್ದು. ಅದಕ್ಕೆ ಬೆಂಕಿ ಕೊಡ್ತಾರೆ, ಬೆಂಕಿ ಕೊಟ್ಟಷ್ಟು ಹೊಗೆ ಬರುತ್ತೆ ಶಾಲೆಗೆ. ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ತ್ಯಾಜ್ಯ ವಿಲೇವಾರಿ ಎಲ್ಲರೂ ನಮ್ಮ ಊರಿಗೆ ಬೇಡ ಅಂತಾರೆ.
ಯಾವ ಬೆಂಗಳೂರಿನಲ್ಲಿ ಆಗಾಗ ಸ್ಟ್ರೈಕ್ ಆಗ್ತಾ ಇದೆ. ತ್ಯಾಜ್ಯ ನಮ್ಮ ಗ್ರಾಮದಲ್ಲಿ ಮಾಡಬೇಡಿ, ನಮ್ಮ ಊರ ಹತ್ರ ಮಾಡಬೇಡಿ ಅಂತ ಹೇಳ್ತಾರೆ. ಬೇರೆ ಎಲ್ಲಿ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಅಂತೂ ತ್ಯಾಜ್ಯ ಅನಿವಾರ್ಯ. ಈ ರೀತಿ ನಮ್ಮ ಕ್ಷೇತ್ರದಿಂದ ವಾಹನವನ್ನು 44 ಲಕ್ಷ ರೂಪಾಯಿಯಲ್ಲಿ ಲಕ್ಷ ಸಾಗಣೆ ವಾಹನವನ್ನು ಪಡೆದಿವೆ. ಅದನ್ನು ಉಜಿರೆ ಪಂಚಾಯತ್ನ ಚೆನ್ನಾಗಿ ಬಳಸಿ ಅದನ್ನು ತ್ಯಾಜ್ಯ ಸರಿಯಾಗಿ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಶ್ರೀ ಅನಿಲ್ರವರು ಬಹಳ ಆಸಕ್ತಿ ವಹಿಸಿ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರನ್ನು ಅಭಿನಂದಿಸಿ ಉಜಿರೆ ಜಿಲ್ಲಾ ಪಂಚಾಯತ್ನವರು ಯಶಸ್ವಿಯಾಗಿ ಇದನ್ನು ಕಾರ್ಯನಿರ್ವಹಿಸಬೇಕು ಅಂತ ನನ್ನ ಅಭಿಪ್ರಾಯ. ಎರಡನೇದಾಗಿ ಸರ್ಕಾರಿ ಶಾಲೆಗಳಿಗೆ ಡೆಸ್ಕ್ ಬೆಂಚ್ ಒದಗಿಸಬೇಕು. ನಮ್ಮ ಬೇರೆ ಬೇರೆ ಜಿಲ್ಲೆಗಳು ಮೊದಲು ಚಾಮರಾಜನಗರ, ಮಂಡ್ಯ, ಆಮೇಲೆ ಗುಲ್ಬರ್ಗ, ಹೀಗೆಲ್ಲ ಹೊರಗೂರುಗಳಿಗೆಲ್ಲ ಕೊಟ್ಟು ಕೊನೆಗೆ ಅಲ್ಲಿಗೆ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ನಮ್ಮ ಜಿಲ್ಲೆಯವರು ಹೆಚ್ಚದ್ದು, ನಮ್ಮ ತಾಲೂಕಿನವರು ಕೂಡ ಹೆಚ್ಚದ್ದು ಅರ್ಜಿಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲರಿಗೆ ಯಾರು ಅರ್ಜಿ ಕೊಡ್ತಾ ಇರಲಿಲ್ಲ, ಏನು ಅಂತಿದ್ರು. ಆದರೆ ಇಲ್ಲಿ ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ನಮ್ಮ ಜಿಲ್ಲೆಯವರು ಕೂಡ, ನಮ್ಮ ತಾಲೂಕಿನವರು ಕೂಡ ಅರ್ಜಿಗಳ ತಂದರು. ತಂದು ಅರ್ಜಿಯಲ್ಲಿ ನಮಗೆ ಕೊಟ್ಟಿದ್ದು. ಹೀಗಾಗಿ ಇವತ್ತು ಸುಮಾರು 4,044 ಶಾಲೆಗಳ ಜೊತೆ ಬೆಂಚ್ ಬಂದಿದೆ. ಫೈಬರ್ ಗ್ಲಾಸ್ ಭಾಳ ಹಗುರ ಇದೆ. ಮೊದಲು ಸಿಮೆಂಟ್ ಇದ್ದಿದ್ದು, ಸಿಮೆಂಟ್ ಭಾಳ ಭಾರ ಆಗ್ತಾ ಇತ್ತು. ಅದನ್ನು ಶಾಲೆಗಳು ವಿತರಿಸುವ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕು. ಇವಾಗ ಅನಿಲರು ಹೇಳಿದರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಯಾರು ಇವತ್ತು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅದರ ಪೇಟೆಯಲ್ಲಿ ಓದಿದವರಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೇ ಓದಿದವರು. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ತಿರಸ್ಕಾರ ಮಾಡೋದು ಸರಿಯಲ್ಲ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿದ್ದು ನಾನು ಮಾತನಾಡ್ತಿದ್ದಾರೆ. ಮತ್ತು ಅಲ್ಲಿ ಕನಿಷ್ಠವಾದಂಥ ವ್ಯವಸ್ಥೆಗಳಿಂದ ಶಾಲೆ ಮಕ್ಕಳನ್ನು ಕಳಿಸುವುದಿಲ್ಲ. ಈಗ ಎಲ್ಲ ಕಡೆ ಬಸ್ ಬೇಕು, ಮಕ್ಕಳಿಗೆ ಬಸ್ ಅಥವಾ ರಿಕ್ಷಾ ಇದ್ದರೆ ಬಸ್ಸುಗಳು, ಹಾಗಾಗಿ ಮಕ್ಕಳ ಬಸ್ಸುಗಳು ಎಲ್ಲ ಕಡೆ ಇದ್ದಾರೆ. ಹಿಂದೆ ಬರುವುದಿಲ್ಲ. ಬೈಂದೂರು ಶಾಲೆ ನಮ್ಮ ಆನಂದವಾಗಿ ಹೇಳ್ತಿದ್ದೆ. ಬೈಂದೂರು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಸ್ವತಃ ಬಸ್ ಬಿಟ್ಕೊಂಡು ಹೋಗಿ ಮಕ್ಕಳನ್ನು ಒಂದು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಮಕ್ಕಳೇ ಇಲ್ಲ. ಮಕ್ಕಳು ಬೇಕು ಅಂತ ಆದರೆ ಬಸ್ ಇಡೀ ಬಸ್ನಲ್ಲಿ ತಗೊಂಡು ಅಂತ ಹೇಳ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಪೀಠೋಪಕರಣಗಳಿರುತ್ತೆ. ಅಲ್ಲಿ ಬಂದು ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಯಾರೋ ತಯಾರಿಲ್ಲ. ಮೊದಲ ನೆಲದಲ್ಲಿ ಕೂತ್ಕೊಳ್ಳುತ್ತಿದ್ರು. ಮರದಲ್ಲಿ ಕೂಡ ಕುಳಿತು ಈಗಲೂ ಕೂಡ ಈಗ ಚಿತ್ರ ಬರೀಬೇಕಾದ್ರೆ ಮರದ ಕೆಳಗೆ ವಿದ್ಯಾರ್ಥಿಗಳು ಅಲ್ಲಿ ಕೂಡ ಮಾಸ್ಟರ್ ಬೆತ್ತ ಹಿಡ್ಕೊಂಡು ನಿಂತಿದ್ರು. ಇದು ಶಾಲೆಯ ಒಂದು ಚಿಹ್ನೆ. ಅದು ಒಂದು ಬೆತ್ತ ಬೇಕು ಮತ್ತು ಮರದಲ್ಲಿ ಪಾಠ ಹೇಳಿಕೊಡಬೇಕು. ಈಗ ಅದು ಅಗತ್ಯವೇ ಇಲ್ಲ. ಎಲ್ಲ ಕಡೆಯೂ ಕ್ಲಾಸ್ ರೂಮ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಮ್ಮ ಯೋಜನೆಯಿಂದ ಕೂಡ ಆನಂದಿಸುವರ್ಣ ಈಗ ಎಲ್ಲ ಶಾಲೆಗಳಿಗೆ ಫರ್ನಿಚರ್ಸ್ ಕೊಡೋದ್ರ ಜೊತೆಗೆ ಶೌಚಾಲಯಗಳು ಮತ್ತು ಅದಕ್ಕೆ ಬೇಕಾದಂಥ ಅಧ್ಯಾಪಕರು ಮತ್ತು ಅದಕ್ಕೆ ಬೇಕಾದಂಥ ಪೀಠಗಳನ್ನು ಎಲ್ಲಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಪೀಠಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಸರಿಯಾಗಿ ಬಳಸಿ ವಿದ್ಯಾರ್ಥಿ ಶಿಕ್ಷಣ ಕೊಡಬೇಕು. ಮತ್ತು ಸರ್ಕಾರದಿಂದ ಆದಷ್ಟು ಹೆಚ್ಚು ನೇಮಕಾತಿ, ಅಧ್ಯಾಪಕರ ನೇಮಕಾತಿ ಆಗಲಿ ನಾನು ಬಯಸುತ್ತಾ ಇವತ್ತು ನಾನು ಈ ಕೊಡುಗೆಯನ್ನು ಸ್ವೀಕರಿಸಿದ ಎಲ್ಲ ಶಾಲೆಗಳಲ್ಲಿ ಕೂಡ ಫರ್ನಿಚರ್ ಎಜುಕೇಷನ್ ಚೆನ್ನಾಗಿ ನೋಡಿಕೊಳ್ಳಿ, ಚೆನ್ನಾಗಿ ಬಳಸ್ಕೊಳ್ಳಿ. ಅದರಿಂದ ನಿಮ್ಮ ಶಾಲೆ ವೃದ್ಧಿ ಆಗಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿಗೆ ಈ ಪ್ರೇರಣೆ ಕೊಟ್ಟು ಕ್ಷೇತ್ರದ ವತಿಯಿಂದ ಒಳ್ಳೆಯ ಕಾರ್ಯಗಳನ್ನು ನಡೆಸುವುದಕ್ಕೆ ಅನುವು ಮಾಡಿಕೊಟ್ಟಾರೆ ಸ್ವಾಮಿ ಕೂಡ ಪ್ರಾರ್ಥಿಸಿ ಎಲ್ಲ ಅಧ್ಯಾಪಕರಿಗೆ, ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಶುಭವನ್ನು ಹಾರೈಸಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಇದನ್ನು ಸ್ವೀಕಾರ ಮಾಡಿದಂಥ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಜಿಲ್ಲಾ ಪಂಚಾಯತ್ಗೆ ಕೂಡ ವಂದಿಸಿ ಅಭಿನಂದನೆಯನ್ನು ಸಲ್ಲಿಸಿ ನಿಮಗೆ ಚೆನ್ನಾಗಿ ಇದನ್ನು ನಿರ್ವಹಿಸಿಕೊಳ್ಳಿ. ಶ್ರೀ ಮೋಹನ್ ಕುಮಾರ್ ಅವರು ಪರಮ ಪೂಜ್ಯರನ್ನ ಗೌರವಿಸ್ತಾ ಇದ್ದಾರೆ. ಚಿನ್ಮಯಿ ಇಂಡಸ್ಟ್ರಿಯ ಉಜಿರೆಯ ಅಶ್ವಥ್ ಅವರು ಪರಮ ಪೂಜ್ಯರನ್ನ ಗೌರವಿಸ್ತಾರೆ. ಪರಮ ಪೂಜ್ಯರಿಗೆ ಮತ್ತು ಮಾತೃಶ್ರೀ ಅವರನ್ನ ಚಿನ್ಮಯಿ ಇಂಡಸ್ಟ್ರಿಯ ಅಶ್ವಥ್ ಅವರು ಗೌರವ ಮಾಡ್ತಾರೆ. ಜಾರ್ಕಳ ಮುಳ್ಗೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರು ಪೂಜ್ಯರನ್ನ ಗೌರವಿಸಿದ್ದಾರೆ.
ಎಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಗೌರವಪೂರ್ವಕ ಭಕ್ತಿಯಿಂದ ವಂದನೆಯನ್ನ ಅರ್ಪಿಸ್ತಾ ಇದ್ದೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಮಕ್ಕಳ ಚಿಕಿತ್ಸಾ ವಿಭಾಗ, ಸರ್ಜರಿ, ಎಲುಬು ಮತ್ತು ಕೀಲು, ಕಿವಿ, ಮೂಗು, ಗಂಟಲು ವಿಭಾಗ, ಕಣ್ಣಿನ ಚಿಕಿತ್ಸಾ ವಿಭಾಗ, ದಂತ ಚಿಕಿತ್ಸಾ ವಿಭಾಗ, ಫೆಥಾಲಜಿ, ಅನಸ್ತೇಷಿಯಾ, ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ. ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.